ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾ ಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಲಾ ಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ ವೈವಿಧ್ಯಮಯ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಗೋವಿಂದದಾಸ ಕಾಲೇಜು ಸುರತ್ಕಲ್, ಇಲ್ಲಿನ ಲಲಿತ ಕಲಾ ಸಂಘದ ಸದಸ್ಯರು. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಗೋವಿಂದದಾಸ ಕಾಲೇಜು ಸುರತ್ಕಲ್, ಇಲ್ಲಿನ ಲಲಿತ ಕಲಾ ಸಂಘದ ಸದಸ್ಯರು ಪ್ರಸ್ತುತಪಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮ ಕಲಾ ಸಂಜೆಗೆ ಶ್ರೋತೃಗಳಿಗೆ ಸ್ವಾಗತ. 1960ರ ದಶಕದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದೆ ನಮ್ಮ ಗೋವಿಂದದಾಸ ಕಾಲೇಜು. ಯಕ್ಷಗಾನ ನಮ್ಮ ಕರಾವಳಿಯ ಪ್ರಮುಖ ಕಲೆ. ಈಗ ಯಕ್ಷಗಾನದ ಪೀಠಿಕೆ ಪದ್ಯದೊಂದಿಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಶ್ರೀ ಗುರುಗಣಾಧಿಪತಯೇ ನಮಃ. ಇತ್ತಯೋಧ್ಯಾ ಪುರದೊಳೊಂದಿನ ರಾಜ್ಯದಿ ಎತ್ತಿಹರು ಸಾಮಂತರಾಜರು. ಸಂತಸವೇ ಪ್ರಜೆಗಳಿಗೆ, ಸಂತಸವೇ ಪ್ರಜೆಗಳಿಗೆ, ಅನ್ಯತಾ ಚಿಂತೆಯೇ ತಗೆ. ಇತ್ತಯೋಧ್ಯಾ ಪುರದೊಳೊಂದಿನ ಧನುಜೇಶ ಕೇಳೆನ್ನ ಮಾತಾ. ಧನುಜೇಶ ಕೇಳೆನ್ನ ಮಾತಾ. ಯಾತಕಿ ನೀತು ನೀ ಭ್ರಮೆಗೊಂಡು ಮನದಲ್ಲಿ ವ್ಯರ್ಥ
मनसीचा शरके सिलुकुता मनसीचा शरके सिलुकुता वरवनितेय बयकेय नांती हे व्यर्थ ಧನುಜೇಶ ಕೇಳೆನ್ನ ಮಾತ ಯಾತಕಿ ನೀತು ನಿ ಭ್ರಮೆಯೊಳಗಾಗಿ ಹೇ ವ್ಯರ್ಥ ನಿಷಧಪುರಾಧಿಪ ಶಶಿವಂಶ ಜನಳನ ಸಮಪರಾಕ್ರಮ ನಿಷಧಪುರಾಧಿಪ ಶಶಿವಂಶ ಜನಳನ ಸಮಪರಾಕ್ರಮ ಕುಶಲದುಳಾತನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು ಕುಶಲದುಳಾತನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು ನಿಷಧ ಪುರಾಧಿಪ ಶಶಿವಂಶ ಜನಳ ಅಸಮ ಪರಾಕ್ರಮ ಕುಶಲದುಳಾತನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು ಕುಶಲದುಳಾತನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು ವೈವಿಧ್ಯಮಯವಾದ ಗೀತ ಪ್ರಪಂಚದಲ್ಲಿ ರಂಗಗೀತೆಗೆ ಅನನ್ಯವಾದ ಸ್ಥಾನವಿದೆ. ಕಾರ್ಯಕ್ರಮದ ನಾಂದಿಗೆ ಸಹೃದಯರನ್ನು ಅಣಿಗೊಳಿಸಿ ಕಲೆಯನ್ನು ಪರಿಣಾಮಕಾರಿಯಾಗಿಸುವುದು ರಂಗಗೀತೆಯ ಪ್ರಾಮುಖ್ಯತೆ. ಇದೀಗ ಒಂದು ಸುಂದರವಾದ ರಂಗಗೀತೆ. ಗಜಾನನಂ ಭೂತಗಣಾದಿಸೇವಿತಂ ಸೇವಿತಂ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತಂ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ಕಾರಣಂ ನಮಾಮಿ 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 ವಿಘ್ನೇಶ್ವರ ಪಾದ ಪಂಕಜಂ ಪಾದ ಪಂಕಜಂ ಗಜವದನ ಹೇ ರಂಭಾ ವಿಜಯಧ್ವಜ ಶತರದಿ ಪ್ರತಿಭಾ ಗಜವದನ ಹೇ ರಂಭಾ ವಿಜಯಧ್ವಜ ಶತರದಿ ಪ್ರತಿಭಾ ಏಕದಂತ ವೈಕಲ್ಯಾಂತ ರಿಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ರಿಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭಾ ಮೂಷಕ ವಾಹನ ಸರ್ಪಭೂಷಾ ಮೂಷಕ ವಾಹನ ಸರ್ಪಭೂಷಾ ಸಸನಿ ನಿ ಪಪ ಮಮ ಗಗ ಸಸರಿ ಸಗಮ ಪನಿಸಾ ಪನಿಸಾ ನಿಸಾ ನಿಸಾ ಸಾ ಮೂಷಕ ವಾಹನ
ಶತರದಿ ಪ್ರತಿಭಾ ಗಜವದನ ಹೇ ರಂಭಾ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲಿಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲಿಕನೇ ಆದಿ ಪ್ರೇಕ್ಷಕನೇ ಕನೆ 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 ನೆ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲಿಕನೇ ಆದಿ ಪ್ರೇಕ್ಷಕನೇ ಕಾನೆ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲಿಕನೇ ಆದಿ ಪ್ರೇಕ್ಷಕನೇ ನೆ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲಿಕನೇ ಸ್ವೀಕರಿಸಿ ನಾಟಕ ಮೋದಕ ಸ್ವೀಕರಿಸಿ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಗಜವದನ ಹೇ ರಂಭಾ ವಿಜಯಧ್ವಜ ಶತರದಿ ಪ್ರತಿಭಾ ಗಜವದನ ಹೇ ರಂಭಾ ವಿಜಯಧ್ವಜ ಶತರದಿ ಪ್ರತಿಭಾ ಏಕದಂತ ವೈಕಲ್ಯಾಂತ ರಿಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ರಿಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭಾ ಗಜವದನ ಹೇ ರಂಭಾ ಗಜವದನ ಹೇ ರಂಭಾ ಬದುಕಿನ ಆಳ ಅನುಭವಗಳು, ಸುಖ ದುಃಖಗಳು ಜನಪದ ಸಾಹಿತ್ಯದ ಜೀವಾಳ ಎಂದರೆ ಅತಿಶಯೋಕ್ತಿಯೇನಿಲ್ಲ. ಈಗ ನಮ್ಮ ವಿದ್ಯಾರ್ಥಿಗಳ ಒಕ್ಕೊರಲ ಹಾಡಿನಲ್ಲಿ ಗೀಗಿ ಪದ. ಬಂದೆವು ನಾವು ನಿಮ್ಮ ಚರಣಕ್ಕ ಬಂದೆವು ನಾವು ನಿಮ್ಮ ಚರಣಕ್ಕ ನೀಡ ನಮ್ಗ ಸುಖ ಬಂದೆವು ನಾವು ನಿಮ್ಮ ಚರಣಕ್ಕ ನೀಡ ನಮ್ಗ ಸುಖ ಬಂದೆವು ನಾವು ನಿಮ್ಮ ಚರಣಕ್ಕ ಬಂದೆವು ನಾವು ನಿಮ್ಮ ಚರಣಕ್ಕ ನೀಡ ನಮ್ಗ ಸುಖ ಹೋಗಣಪ್ಪ ನೀಡ ನಮ್ಗ ಸುಖ ಬಂದೆವು ನಾವು ನಿಮ್ಮ ಚರಣಕ್ಕ ಬಂದೆವು ನಾವು ನಿಮ್ಮ ಚರಣಕ್ಕ ನೀಡ ನಮ್ಗ ಸುಖ ಹೋಗಣಪ್ಪ ನೀಡ ನಮ್ಗ ಸುಖ ಗೀಯಗ ಗಾಗಿಯ ಗೀಯ ಗೀಯಗ ಗಾಗಿಯ ಗೀಯ ಗೀಯಗ ಗಾಗಿಯಗ ಗಿಯ 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 ಗಿಯಗ ಮುಕ್ಕಣ್ಣ ದೇವರ ಮಗನೇ ಗೀಗಿ ಮುತ್ತುಳ್ಳ ಶರಣರ ಭಂಟನೆ ಗೀಗಿ ಮುಕ್ಕಣ್ಣ ದೇವರ ಮಗನೇ ಗೀಗಿ ಮುತ್ತುಳ್ಳ ಶರಣರ ಭಂಟನೆ ಗೀಗಿ ಜನಮನ ನೆನೆದರೆ ಘನಮನವಾಯಿತು ನೀಡ ನಮ್ಗ ಸುಖ ಹೋಗಣಪ್ಪ ನೀಡ ನಮ್ಗ ಸುಖ ಗೀಯಗ ಗಾಗಿಯ ಗೀಯ ಗೀಯಗ ಗಾಗಿಯ ಗೀಯ ಗೀಯಗ ಗಾಗಿಯಗ ಗಿಯ 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 ಗಿಯಗ ನಿನ್ನನ್ನು ನೋಡಲು ಬಂದೆವು ಗೀಗಿ ನಿನ್ನನ್ನು ನೋಡಿ ಆಡೆವು ಗೀಗಿ ನಿನ್ನನ್ನು ನೋಡಲು ಬಂದೆವು ಗೀಗಿ ನಿನ್ನನ್ನು ನೋಡಿ ಆಡೆವು ಗೀಗಿ ಬಂದ ಕಷ್ಟ ಮಾಯವಾಗಿ ಹೋಗಲಪ್ಪ ದೂರವಾಗಿ ನೀಡ ನಮ್ಗ ಸುಖ ಹೋಗಣಪ್ಪ ನೀಡ ನಮ್ಗ ಸುಖ ಗೀಯಗ ಗಾಗಿಯ ಗೀಯ ಗೀಯಗ ಗಾಗಿಯ ಗೀಯ ಗೀಯಗ ಗಾಗಿಯಗ ಗಿಯ 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 ಗಿಯಗ ಗೀಯಗ ಗಾಗಿಯ ಗೀಯ ಗೀಯಗ ಗಾಗಿಯ ಗೀಯ ಗೀಯಗ ಗಾಗಿಯಗ ಗಿಯ 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 ಗಿಯಗ ರವಿ ಕಾಣದ್ದನ್ನು ಕವಿ ಕಂಡ. ಮನದ ಭಾವಗಳಿಗೆ ಸುಂದರವಾದ ಬರಹದ ರೂಪು ಕೊಟ್ಟಾಗ ಕವಿತೆಯಾಗಿ ಸಹೃದಯರ ಎದೆಯನ್ನು ತಟ್ಟುತ್ತದೆ, ಮುಟ್ಟುತ್ತದೆ. ಈಗ ಸ್ವರಚಿತ ಕವನ ವಾಚನ ಸಂಧ್ಯಶ್ರೀ ಇವರಿಂದ. ಕವನದ ಶೀರ್ಷಿಕೆ ಅಲೇ ಆಲಿಸು ನನ್ನುಯಿಲು. ಕಡಲ ಸಂಗೀತ ಕೇಳಿದ ಕರ್ಣ ಹವಣಿಸಿತು ಮನಸ್ಸಿನಾನಂದಕ್ಕೆ. ಮರಳು ಸೋಕಿದ ಪಾದಗಳೆರಡು ಕಾದಿವೆ ನೀರ ಸ್ಪರ್ಶಕ್ಕೆ.
ಅಲೆಯ ನರ್ತನ, ಜಲದ ಸಪ್ಪಳ, ಮುದದ ಆಕರ, ಹೃದಯ ಹವಳ. ದ್ವಂದ್ವ ಮನಗಿಂದು ದೊರೆತು ನಿಲುವು, ಕಾಣುತ್ತಿದೆ ಬದುಕೆಂಬ ಬಕುಳ. ಕನಸುಗಳು 100, ದಾರಿಗಳು 1000. ಗುಡುಗುತ್ತಿದೆ ಕಡಲ ಸೂರು, ಮರಳ ಮನೆಯೋ, ನೀರ ಮೇಲಿನ ಹಡಗೋ, ನಿರ್ಧರಿಸು ನೀ ಎಂದು. ಆಸೆಗಳೆಂಬ ಸೊತ್ತುಗಳನ್ನು ಜೋಳಿಗೆಯಲ್ಲಿ ಹೊತ್ತು ಬದುಕಿನ ತೀರದಲ್ಲಿ ಅಲೆದಾಡುತ್ತಿಹೆನು, ನನ್ನ ಸಾಗಿಸಬೇಕೆಂಬ ಉಯಿಲು ಧಮನಿಯಲ್ಲಿ ಜಿನುಗುತ್ತಿದೆ ಎಂದು. ಎಡವಿ ಬೀಳುವೆನೆಂಬ ಅಂಜಿಕೆ ತಡೆಯುತ್ತಿದೆ ನನ್ನ ಪಯಣ ಗುರಿಯತ್ತ. ಬಿದ್ದ ಮನುಜ ಎದ್ದೇಳುವನೆಂಬ ಸತ್ಯ ಸೂರ್ಯ ಚಂದ್ರರಿರುವ ತನಕ. ಜೀವನದ ದೋಣಿಯಲ್ಲಿ ಸಾಗುತ್ತಿಹ ನಾವಿಕ ನಾನು, ಭೋರ್ಗರೆ ತಕ್ಕಂಜದೆಯೇ ಮುಂದೆ ಹೋಗುತ್ತಿಹೆ ನಿರ್ಭಯದಲ್ಲಿ, ದೇವನಿರುವನೆಂಬ ಅಭಯದಲ್ಲಿ. ಏಕಾಂತ ಪ್ರಶಾಂತವೆನಿಸಿದೆ ಮನಬಿಚ್ಚಿ ಮಾತಾಡಲು. ಹಕ್ಕಿಗಳ ಕೂಗು, ಹಿನ್ನೆಲೆ ಗಾಯನ, ಮೇಘ ತುಂಬಿದ ಗಗನ, ವರುಣನ ಆಗಮನವೋ, ಅಲೆಯೇ ನೀ ಆಲಿಸು ನನ್ನುಯಿಲು. ಯುವಜನತೆ ನಮ್ಮ ದೇಶದ ಶಕ್ತಿ, ಸಂಪತ್ತು. ಇದರ ಪರಿಣಾಮಕಾರಿ ಅನುಷ್ಠಾನ ನಮ್ಮ ನಡೆ ನುಡಿಯಿಂದ, ಮೌಲ್ಯಗಳಿಂದ. ಈ ಹಿನ್ನೆಲೆಯಲ್ಲಿ ಇದೀಗ 2 ಮಾತುಗಳು ಸ್ಮಿತಾ ಇವರಿಂದ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಭಾರತ ಯೋಗಿಗಳ ಭೂಮಿ. ಸಹಸ್ರ ವರ್ಷಗಳ ಕಾಲ ವೇದ ಝೇಂಕಾರದಿಂದ ಪಾವನಗೊಂಡ ಪುಣ್ಯಭೂಮಿ ಇದು. ಸ್ವಾಮಿ ವಿವೇಕಾನಂದ, ಅಬ್ದುಲ್ ಕಲಾಂ, ಪತಂಜಲಿ ಮುನಿಗಳಂತಹ ಮಹಾನುಭಾವರು ಜನಿಸಿದ ಭೂಮಿ ಈ ಭರತ ಭೂಮಿ. ಇಂತಹ ನಾಡಿನ ಶಕ್ತಿಯೇ ದೇಶದ ಯುವ ಪೀಳಿಗೆ. ಬಿಸಿನೆತ್ತರು ಉಕ್ಕಿ ಹರಿಯುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಎನ್ನುವ ಹಾಡಿನಂತೆ ನಮ್ಮ ಯುವಜನತೆಯ ಸೇವೆ ಸ್ವಸ್ಥ ಸಮಾಜ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಸದೃಢ ಸಮಾಜವೇ ಸಮೃದ್ಧ ಭಾರತದ ಅಡಿಪಾಯ. ಇಂತಹ ಸಮಾಜದ ನಿರ್ಮಾತೃಗಳೇ ದೇಶದ ಯುವಶಕ್ತಿ. ಇವರ ಈ ಕಾರ್ಯದಲ್ಲಿ ಯುವಜನರಿಗೆ ಚೈತನ್ಯ ತುಂಬುವಂತಹ ಪದ್ಧತಿಯೇ ನಮ್ಮ ಪ್ರಾಚೀನ ಯೋಗ ಪದ್ಧತಿ. ಯುವಕ ಎಂಬುದೇ ಒಂದು ಚಮತ್ಕಾರದ ಶಬ್ದ, ಧೈರ್ಯದ ಪ್ರತೀಕ, ಸ್ಫೂರ್ತಿಯ ಚಿಲುಮೆ. ದೇಶದ ಯುವಜನತೆಯು ಸ್ವಸ್ಥ ಸಮಾಜದ ನಿರ್ಮಾಣದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎನ್ನುವುದು ಅಕ್ಷರಶಃ ಸತ್ಯವಾದ ಮಾತು. ಸಮಾಜ ಮತ್ತು ರಾಷ್ಟ್ರಗಳು ಯುವಜನತೆಯನ್ನು ಶಕ್ತಿಯ ಖನಿಯಾಗಿ ಮತ್ತು ಭರವಸೆಯ ನಿಧಿಯಾಗಿಸಿಕೊಂಡಿರುವುದು ಸುಳ್ಳಲ್ಲ. ಏಕೆಂದರೆ ಬಿಸಿನೆತ್ತರಿನ ಯುವಜನತೆಯ ಅಂತರಂಗ ಅತ್ಯಂತ ಫಲವತ್ತಾಗಿದೆ. ಇದಕ್ಕೆ ಕಲಶಪ್ರಾಯವಾಗಿ ಕಲಿಯಬೇಕು ಎನ್ನುವ ತುಡಿತ, ಸ್ವಸ್ಥ ಸಮಾಜವನ್ನು ರೂಪಿಸಬೇಕು ಎನ್ನುವ ಅದಮ್ಯ ಹಂಬಲವು ಅವರಲ್ಲಿದೆ. ಆದರೆ ಕೆಲವೊಮ್ಮೆ ನೈತಿಕತೆ ಮತ್ತು ಮಾರ್ಗದರ್ಶನದ ಕೊರತೆ ಇವರ ಅಭಿಲಾಷೆಗೆ ಸಾಕಾರಗೊಳ್ಳುವಲ್ಲಿ ತಡೆಗೋಡೆಯಾಗಿ ನಿಂತಿರುತ್ತದೆ. ಇವರ ವ್ಯಕ್ತಿತ್ವಕ್ಕೆ ದೃಢತೆಯನ್ನು ಮತ್ತು ಸ್ವಸ್ಥ ಸಮಾಜ ನಿರ್ಮಾಣದ ಕನಸಿಗೆ ಕೈಗನ್ನಡಿಯಾಗುವಂತಹ ವಿವೇಕವಾಣಿಯ ಕುರಿತಾಗಿ ಯುವಜನರಲ್ಲಿ ಅರಿವು ಮೂಡಿಸಿದರೆ ಅಮೂಲ್ಯವಾದ ವಜ್ರಗಳಿಗೆ ಸಾಣೆ ಹಿಡಿದಂತೆ. ವಿಶ್ವದಲ್ಲೇ ಅತಿ ಹೆಚ್ಚು ಯುವಜನತೆಯನ್ನು ಹೊಂದಿದ ಭಾರತದ ಯುವಶಕ್ತಿ ಕ್ಷೀಣಿಸುತ್ತಿದೆ. ಇವರು ಸಾಮಾಜಿಕ ಜಾಲತಾಣಗಳ ಚಟಕ್ಕೆ ಬಿದ್ದು ತಮ್ಮ ಸದೃಢ ರಾಷ್ಟ್ರ ನಿರ್ಮಾಣದ ಕರ್ತವ್ಯವನ್ನೇ ಮರೆತು ಬಿಟ್ಟಿದ್ದಾರೆ. ಇವರಿಗೆ ಸ್ವಾಮಿ ವಿವೇಕಾನಂದ ಮತ್ತು ಅಬ್ದುಲ್ ಕಲಾಂರಂತಹ ಮಹನೀಯರ ಕನಸುಗಳನ್ನು ಅರ್ಥೈಸಿ ಅಂತಃಕರಣವನ್ನು ಜಾಗೃತಿಗೊಳಿಸಿದರೆ ಮುಂದಾಗುವ ಸ್ವಸ್ಥ, ಸದೃಢ, ಸಮೃದ್ಧ ಸಮಾಜದ ನಿರ್ಮಾಣವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಭಾರತವೆಂಬ ಸುಂದರ ಮನೆಗೆ ಯುವ ಜನತೆಯೇ ಅಡಿಪಾಯ. ಯೋಗ ಭಾರತದ ಶಕ್ತಿಯನ್ನು ಅತಿಶಕ್ತವಾಗಿ ಪ್ರಪಂಚದ ಮುಂದಿರಿಸಿದ ಚಿರಾಯು ಕಲೆ. ಯೋಗೋ ಜನನಿ ಯೋಗೋ ಜನಕೋ ಯೋಗೋ ಗುರುರಪಿ ಹಿತಕಾರಿ ಯೋಗೋ ಬಂಧುರ್ ಯೋಗೋ ಮಿತ್ರಂ ಯೋಗೋಸ್ಮಾಕಂ ಸರ್ವಸ್ವಂ. ಇಂದಿನ ಯುವಜನತೆಯಲ್ಲಿ ಶರೀರ ಶಕ್ತಿ, ಮನಃಶಕ್ತಿ, ಉತ್ಸಾಹ ಶಕ್ತಿ, ಕ್ರಿಯಾಶಕ್ತಿ ಎಲ್ಲವೂ ಇದೆ. ಆದರೆ ಇವುಗಳನ್ನೆಲ್ಲವನ್ನು ಒಟ್ಟುಗೂಡಿಸಿ ಸ್ವಸ್ಥ ಸಮಾಜ ಕಟ್ಟುವ ವಿವೇಕ, ಏಕಾಗ್ರತೆ, ತಾಳ್ಮೆಯೇ ಇಲ್ಲವಾಗಿದೆ. ಯುವಜನರ ಚೈತನ್ಯವನ್ನು ಜಾಗೃತಗೊಳಿಸುವಲ್ಲಿ ಭಾರತದ ಪ್ರಾಚೀನ ಪದ್ಧತಿಯಾದ ಯೋಗವು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಯೋಗವೆಂದರೆ ಕೇವಲ ಆಸನವಲ್ಲ, ಮನಸ್ಸು ಮತ್ತು ದೇಹದ ಶುದ್ಧೀಕರಣ. ಅಹಂಕಾರದ ನಾಶದ ಜೊತೆಗೆ ಯುವಶಕ್ತಿಯಲ್ಲಿ ಏಕಾಗ್ರತೆ ಮತ್ತು ಚೇತನವನ್ನು ತುಂಬಿ ಉತ್ತಮ ಹಾಗೂ ಸ್ವಸ್ಥ ಸಮಾಜದ ನಿರ್ಮಾಣವೇ ಯೋಗದ ಪ್ರಮುಖ ಗುರಿಯಾಗಿದೆ. ಪತಂಜಲಿ ಮಹರ್ಷಿಗಳಿಂದ ಪ್ರಪಂಚಕ್ಕೆ ಕೊಡಮಾಡಿದ ಅತಿ ಪ್ರಾಚೀನವಾದ ಈ ಪದ್ಧತಿಯು ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಯುವಜನತೆಯಲ್ಲಿ ನೈತಿಕತೆ, ಪ್ರಾಮಾಣಿಕತೆ, ಸಹಬಾಳ್ವೆಯಂತಹ ಮೌಲ್ಯಗಳನ್ನು ಬೆಳೆಸುವುದರ ಜೊತೆಗೆ ಮನಸ್ಸಿನಲ್ಲಿ ಶಾಂತಿ, ನಿರಾಳತೆ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಮೂಡಿಸಿ ಆ ಮೂಲಕ ಸಮಾಜದ ಸ್ವಾಸ್ಥ್ಯ ಉತ್ತಮಗೊಳ್ಳುವಂತೆ ಮಾಡುತ್ತದೆ. ಭಾರತೀಯ ಸನಾತನ ಪರಂಪರೆಯ ಕೊಡುಗೆಗಳಲ್ಲಿ ಒಂದಾದ ಯೋಗವು ಜನಜೀವನಕ್ಕೆ ಹೊಸ ಸಂಜೀವಿನಿ ಇದ್ದಂತೆ. ಆದುದರಿಂದ ಇಂತಹ ಭಾರತೀಯ ಜೀವರಕ್ಷಕ ಪದ್ಧತಿಯನ್ನು ಜಗತ್ತಿನ ಎಲ್ಲೆಡೆ ಪಸರಿಸುವ ನಿಟ್ಟಿನಲ್ಲಿ ವಿಶ್ವ ಯೋಗ ದಿನವು ಪ್ರಾರಂಭವಾಯಿತು. ಚಿರಾಯು ಯೋಗ ಚಿರಂತನವಾಗಿರಲಿ ಎನ್ನುತ್ತಾ ಬದುಕುವ ಹಕ್ಕು ನಮ್ಮದಷ್ಟೇ ಅಲ್ಲ,
ಎಲ್ಲರದ್ದೂ ಕೂಡ ಎಂಬ ಅರಿವಿನೊಂದಿಗೆ ಇಂದಿನ ಯುವಜನತೆಯು ನಮ್ಮ ದೇಶ ಒಂದು ಕಂಬದ ಡೇರೆಯಲ್ಲ, 1000 ಕಂಬಗಳ ಚಪ್ಪರ ಎಂಬುದನ್ನು ಅರಿತುಕೊಂಡು ದೇಶ ತನಗೇನು ಮಾಡಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ತಾನೇನು ಮಾಡಿದ್ದೇನೆಂದು ಯೋಚಿಸಿ ಸೌಹಾರ್ದಯುತವಾದ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣದ ಧ್ಯೇಯವನ್ನಿರಿಸಿಕೊಂಡು ಒಗ್ಗಟ್ಟಾಗಿ ದೇಶಕ್ಕಾಗಿ ಶ್ರಮಿಸಿದರೆ ಯೋಗ ಮತ್ತು ಯುವಜನತೆಯಿಂದ ಖಂಡಿತವಾಗಿಯೂ ಸ್ವಸ್ಥ ಸಮಾಜದ ನಿರ್ಮಾಣ ಸಾಧ್ಯ. ಯೋಗ ಹಾಗೂ ಆರೋಗ್ಯಪೂರ್ಣ ಯುವಜನತೆಯಿಂದ ಸಶಕ್ತ ಭಾರತ ಸದೃಢವಾಗಲಿ. ನಮಸ್ಕಾರ. ಕಾವ್ಯೇಷು ನಾಟಕಂ ರಮ್ಯಂ ಎಂಬಂತೆ ದೃಶ್ಯ ಮಾಧ್ಯಮದಲ್ಲಿ ನಾಟಕಕ್ಕೆ ಪ್ರಮುಖ ಸ್ಥಾನ, ಪ್ರಹಸನ ಅದರ ಒಂದು ಅಂಗ. ಈಗ ನಮ್ಮ ನಾಡು ನುಡಿಗೆ ಮಹತ್ತರ ಕೊಡುಗೆ ನೀಡಿದ ಕಯ್ಯಾರ ಕಿಞ್ಞಣ್ಣ ರೈಗಳ ಬದುಕು ಬರಹವನ್ನು ಆಧರಿಸಿ ಒಂದು ಸೃಜನಾತ್ಮಕ ರೂಪಣೆ ನಮ್ಮ ವಿದ್ಯಾರ್ಥಿಗಳಿಂದ. ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ, ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ, ತಡ ಮಾಡಿದರೆ ಮನೆ ಸುಟ್ಟು ಹೋದೀತು. ಕನ್ನಡದ ಗಡಿಕಾಯೆ ಗುಡಿಕಾಯೆ ನುಡಿಕಾಯೆ, ಕಾಯಲಾರೆನು ಸಾಯೆ, ಓ ಬೇಗ ಬನ್ನಿ, ಕನ್ನಡದ ಕುಲಕೋಟಿ ಎಚ್ಚರೆಚ್ಚರವಿರಲಿ. ಇವು ಕೇವಲ ಕವನದ ಸಾಲುಗಳಲ್ಲ, ಇವು ಕ್ರಾಂತಿಕಾರಿ ಕವಿ ಕಯ್ಯಾರರ ಆಕ್ರೋಶದ ನುಡಿಗಳು. ಭಾಷಾವಾರು ಪ್ರಾಂತ್ಯದ ರಚನೆಯಾದ ನಂತರ ಕಾಸರಗೋಡು ಕೇರಳ ರಾಜ್ಯವನ್ನು ಸೇರಿಬಿಡುತ್ತದೆ. ಆಗ ಕವಿ ಕಯ್ಯಾರರು ಸಿಡಿದೆದ್ದು ಕವನಗಳನ್ನು ರಚಿಸುತ್ತಿದ್ದರು. ಹೀಗೆ ತಮ್ಮ ಕೊನೆಯ ಉಸಿರಿರುವವರೆಗೂ ಕಾಸರಗೋಡಿಗಾಗಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದಂತಹ ಮಹಾನ್ ಚೇತನ ಕಯ್ಯಾರ ಕಿಞ್ಞಣ್ಣ ರೈಗಳು. ಕಾಸರಗೋಡು ಕರ್ನಾಟಕದ ಅಂಗ. ಈ ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸಿದರೆ ಅದೇ ನನಗೆ ಸಿಗುವ ಅತಿ ದೊಡ್ಡ ಬಹುಮಾನ. ಈ ಮಾತನ್ನ ಕಯ್ಯಾರರು ಪದೇ ಪದೇ ಹೇಳ್ತಾ ಇದ್ರು. ನಿಜ ಹೇಳ್ಬೇಕಂದ್ರೆ ಅವರೊಂದು ಸ್ವಾತಂತ್ರ್ಯ ಹೋರಾಟಗಾರ, ಕವಿ, ಲೇಖಕ ಹಾಗೂ ರಾಜಕಾರಣಿ, ಕನ್ನಡಿಗರನ್ನ ಬಡಿದೆಬ್ಬಿಸಿದ ಮಹಾನ್ ಕ್ರಾಂತಿಕಾರಿ. ತುಳು ಭಾಷೆಯಲ್ಲಿ ಕಿಞ್ಞಣ್ಣ ಎಂದರೆ ಚಿಕ್ಕ ಅಣ್ಣ ಎಂದರ್ಥ. ಹಾಗಾಗಿ ಎಲ್ಲರೂ ಇವರನ್ನು ಕಿಞ್ಞಣ್ಣ ಎಂದು ಕರೆಯುತ್ತಿದ್ದರು. ಆದರೆ ಅಜಾನುಬಾಹು ಕಯ್ಯಾರರು ಗಾತ್ರದಲ್ಲಿಯೂ ವ್ಯಕ್ತಿತ್ವದಲ್ಲಿಯೂ ದೊಡ್ಡಣ್ಣ. ಹೌದು, ಅಜಾನುಬಾಹು ಕಯ್ಯಾರರು ಗಾತ್ರದಲ್ಲಿಯೂ ವ್ಯಕ್ತಿತ್ವದಲ್ಲಿಯೂ ದೊಡ್ಡಣ್ಣ. ಅನೇಕ ಭಾಷೆಯ ಹಿಡಿತ ಇದ್ದರೂ ಜೀವನ ಪೂರ್ತಿ ಇವರು ತುಳು ಭಾಷೆಯಲ್ಲಿಯೇ ಉಸಿರಾಡಿದವರು. ಜೂನ್ 8, 1915 ಕಾಸರಗೋಡು ತಾಲೂಕಿನ ಪೆರಡಾಲ ಎಂಬಲ್ಲಿ ದುಗ್ಗಪ್ಪರೈ ಹಾಗೂ ದೆಯ್ಯಕ್ಕೆ ಎಂಬ ದಂಪತಿಗೆ ಜನಿಸಿದರು. ಇವರದ್ದು ಮಾತೃಪ್ರಧಾನ ಕುಟುಂಬ. ಬದಿಯಡ್ಕದ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿಯವರೆಗೆ ಕಯ್ಯಾರರ ಮೊದಲ ಓದು ಆರಂಭವಾಯಿತು. ನಂತರ ನಿರ್ಜಾಲದ ಮಹಾಜನ ಕಾಲೇಜಿನಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ಪಡೆದರು. ನಂತರ ನೀರ್ಚಾಲಿನ ಮಹಾಜನ ಕಾಲೇಜಿನಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ಪಡೆದರು. ತದನಂತರ ಮಂಗಳೂರಿನ BEM ಹೈಸ್ಕೂಲ್ನಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಮುಂದುವರೆಸಿದರು. ಸಂಸ್ಕೃತ, ಇಂಗ್ಲಿಷ್, ಕನ್ನಡ ಭಾಷೆಗಳಲ್ಲಿ ಯೂನಿವರ್ಸಿಟಿ ಪದವಿ ಪಡೆಯುತ್ತಿರುವಾಗಲೇ ಮಾವನ ಮಗಳಾದ ಉಣ್ಯಕ್ಕೆ ಅವರನ್ನು ಮದುವೆಯಾಗುತ್ತಾರೆ. ಪೆರಡಾಲದ ನವಜೀವನ ಹೈಸ್ಕೂಲ್ನಲ್ಲಿ ಕನ್ನಡ ಅಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. 1975ರವರೆಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ದುಡಿದು ನವಜೀವನ ಶಾಲೆಯ ಉನ್ನತಿಗಾಗಿ ಶ್ರಮಿಸಿದರು. ಇವರ ಸೇವೆಯನ್ನು ಪರಿಗಣಿಸಿ ಉತ್ತಮ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿಯು ಇವರ ಪಾಲಿಗೆ ಒದಗಿ ಬಂತು. ಮುಂದೆ ತಾವೇ ವಿದ್ಯಾಗಿರಿ, ಉದಯಗಿರಿ ಎನ್ನುವ ಕನ್ನಡ ಶಾಲೆಗಳನ್ನು ಪ್ರಾರಂಭಿಸಿದರು. ಮುಳಿಗನ ಊರು ದಲಿತರ ನಿವಾಸದಲ್ಲಿ ಕನ್ನಡ ಶಾಲೆ ಆರಂಭಿಸಿದರು. ಇದು ಇವರ ಕ್ರಾಂತಿಕಾರಿ ಮನೋಭಾವಕ್ಕೆ ನಿದರ್ಶನವಾಗಿದೆ. ಶಿಕ್ಷಣದ ಜೊತೆಗೆ ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸುವ ಹೋರಾಟದ ಮುಂದಾಳತ್ವವನ್ನು ವಹಿಸಿದವರು ಇವರು. ಕಯ್ಯಾರರು ಅನಿಸಿದ್ದನ್ನು ನೇರವಾಗಿ ಹೇಳುತ್ತಿದ್ದರು. ಕಾಸರಗೋಡ್ನವರಾಗಿದ್ದರೂ ಕನ್ನಡವೇ ನನ್ನ ತಾಯಿ. ನಾನೊಬ್ಬ ಕನ್ನಡದ ಕವಿ. ಕಾಸರಗೋಡು ಕನ್ನಡದ ನೆಲೆ ಎಂದು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ತಿದ್ರು. ತನ್ನ ಯೌವನದ ದಿನಗಳಲ್ಲಿಯೂ ಕಯ್ಯಾರರು ಚಟುವಟಿಕೆಯ ಕೇಂದ್ರವಾಗಿದ್ದದ್ದು ಮಂಗಳೂರು. ಸಮಾಜ ಉದ್ಧಾರದ ಕನಸು ಕಂಡು ಲೇಖನಿ ಹಿಡಿದು ಕಯ್ಯಾರರು ಪತ್ರಕರ್ತರಾದರು.
ಸುಮಾರು 20 ವರ್ಷಗಳ ಕಾಲ ಪತ್ರಕರ್ತರಾಗಿದ್ದ ಇವರು ರಾಷ್ಟ್ರಬಂಧು, ಪ್ರಭಾತ, ಸ್ವದೇಶಿ ಅಭಿಮಾನ ಎಂಬ ಕನ್ನಡ ಪತ್ರಿಕೆಗಳಲ್ಲಿ ತನ್ನ ಯೌವನದ ದಿನಗಳಲ್ಲಿ ಕೈಯಾರರ ಚಟುವಟಿಕೆಯ ಕೇಂದ್ರವಾಗಿದ್ದದ್ದು ಮಂಗಳೂರು. ಸಮಾಜ ಉದ್ಧಾರದ ಕನಸು ಕಂಡು ಲೇಖನಿ ಹಿಡಿದು ಕೈಯಾರರು ಪತ್ರಕರ್ತರಾದರು. ಸುಮಾರು 20 ವರ್ಷಗಳ ಕಾಲ ಪತ್ರಕರ್ತರಾಗಿದ್ದ ಇವರು ರಾಷ್ಟ್ರಬಂಧು, ಪ್ರಭಾತ, ಸ್ವದೇಶಿ ಅಭಿಮಾನ ಎಂಬ ಕನ್ನಡ ಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿದ್ದು ದುಡಿದವರು. ವಿವಿಧ ಪತ್ರಿಕೆಗಳಿಗೆ ಸುಮಾರು 5,000ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದು ತಮ್ಮ ಪತ್ರಿಕಾ ಧರ್ಮವನ್ನು ಪಾಲಿಸಿದರು. ಕೈಯಾರರು ದುರ್ಗಾದಾಸ ಎನ್ನುವ ಕಾವ್ಯನಾಮದಿಂದ 1943ರಲ್ಲಿ ಶ್ರೀಮುಖ, ಐಕ್ಯಗಾನ ಕವನ ಸಂಕಲನದ ಮೂಲಕ ಸಾಹಿತ್ಯ ಲೋಕವನ್ನು ಪ್ರವೇಶಿಸಿದರು. ಪುನರ್ನವ, ಚೇತನ, ಕೊರಗ, ಶತಮಾನದ ಗಾನ, ಗಂಧವತಿ, ಪ್ರತಿಭಾ ಪಯಸ್ವಿನಿ ಇದು ಕನ್ನಡ ಕವನ ಸಂಕಲನಗಳು. ಅಲ್ಲದೆ ಎನ್ನಪ್ಪೆ ತುಳುವಪ್ಪೆ ಎಂಬ ತುಳು ಕವನ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಕಾರ್ನಾಡ್ ಸದಾಶಿವರಾವ್, ರತ್ನರಾಜಿ, ಡಾಕ್ಟರ್ ಎ.ಬಿ. ಶೆಟ್ಟಿ ಮೊದಲಾದವರ ಜೀವನ ಚರಿತ್ರೆಯನ್ನು ರಚಿಸಿದ್ದಾರೆ. ರಾಷ್ಟ್ರಕವಿ ಗೋವಿಂದ ಪೈ ಇವರ ಬಗ್ಗೆ 3 ಕೃತಿಗಳನ್ನು ಬರೆದಿದ್ದಾರೆ. ಮಕ್ಕಳ ಪದ್ಯಮಂಜರಿ ಎಂಬ ಕವನ ಸಂಕಲನ ಭಾಗ 1 ಮತ್ತು ಭಾಗ 2 ಮುಂದೆ ಶಾಲಾ ಮಕ್ಕಳಿಗೆ ಪಠ್ಯಕೃತಿಯಾಗಿ ರೂಪುಗೊಂಡವು. ನವೋದಯ ವಾಚನಮಾಲೆ ಎನ್ನುವ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ 8 ಪಠ್ಯಪುಸ್ತಕಗಳು ಜೊತೆಗೆ ವ್ಯಾಕರಣ ಮತ್ತು ಪ್ರಬಂಧಗಳು ಎನ್ನುವ 4 ಕೃತಿಗಳನ್ನು ಹೊರತಂದಿದ್ದಾರೆ. ಇದು ಕೈಯಾರರಿಗೆ ಮಕ್ಕಳ ಮೇಲಿರುವ ಪ್ರೀತಿಯನ್ನು ತಿಳಿಸುತ್ತದೆ. ವಿರಾಗಿಣಿ, ಸ್ವಾತಂತ್ರ್ಯಕ್ಕಾಗಿ ತುಡಿಯುವ ಹೆಣ್ಣಿನ ಕಥೆಯುಳ್ಳ ಇವರ ಏಕೈಕ ನಾಟಕ. ದುಡಿತವೇ ನನ್ನ ದೇವರು ಎನ್ನುವ ಇವರ ಆತ್ಮಕಥೆಯು ಇವರ ಬದುಕನ್ನು ಬಿಚ್ಚಿಡುತ್ತದೆ. ಕೈಯಾರರಿಗೆ ಯಕ್ಷಗಾನ ಎಂದರೆ ತುಂಬಾ ಆಸಕ್ತಿ. ಮಹಾತ್ಮ ಗಾಂಧಿಯವರ ಹಳ್ಳಿಗಳೇ ದೇಶದ ಬೆನ್ನೆಲುಬು ಎನ್ನುವ ನುಡಿಯಿಂದ ರೈಗಳು ಸ್ಫೂರ್ತಿ ಪಡೆದು ಕೃಷಿಯತ್ತ ಮುಖ ಮಾಡಿದರು. ಒರಟು ನೇಗಿಲ ಹಿಡಿದವನಿಗೆ ನೀನು ಸ್ವರ್ಣ ಲೇಖನಿ ಹಿಡಿಸಿದೆ ಎಂದವರು ಕೈಯಾರರು. ಬೇಸಾಯ ಮಾಡುವುದೆಂದರೆ ಕನ್ನಡವನ್ನು ಕಟ್ಟುವ ಕಾರ್ಯದಷ್ಟು ಪವಿತ್ರ ಎಂದು ಭಾವಿಸಿದವರು. ಕೈಯಾರರು ಕಾಸರಗೋಡಿನಲ್ಲಿ ರಬ್ಬರ್ ಕೃಷಿ ಮಾಡಿದ ಮೊಟ್ಟ ಮೊದಲ ಕೃಷಿಕ. ಯಾಂತ್ರಿಕ ಕೃಷಿ ಪದ್ಧತಿಯನ್ನು ಒಪ್ಪದೆಯೇ ಜಾನುವಾರುಗಳ ಜೊತೆಯಲ್ಲಿಯೇ ಸಾಂಪ್ರದಾಯಿಕ ಕೃಷಿಗೆ ಮಹತ್ವ ನೀಡಿ ತಾವೇ ನೇಗಿಲ ಹಿಡಿದು ವ್ಯವಸಾಯ ಮಾಡಿದರು. ಅತ್ತ ನೇಗಿಲ ಕ್ರಾಂತಿ, ಇತ್ತ ಕನ್ನಡ ಕ್ರಾಂತಿ, ಇವೆರಡು ರೈಗಳ ಬದುಕಾಗಿತ್ತು. ಮುಂದೆ ಓರ್ವ ಪ್ರಾಧ್ಯಾಪಕರಾಗಿ, ಕವಿಯಾಗಿ, ಕ್ರಾಂತಿಕಾರಿಯಾಗಿ ಬೆಳೆದ ರೈ ಅವರು ರಾಜಕೀಯ ಕ್ಷೇತ್ರಕ್ಕೂ ಪ್ರವೇಶ ಮಾಡಿದರು. ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಇವರು ಅಲೋಪತಿ ಹಾಗೂ ಆಯುರ್ವೇದಿಕ್ ಆಸ್ಪತ್ರೆಗಳನ್ನು ಸ್ಥಾಪಿಸಿದರು. ಉತ್ತಮ ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಟ್ಟರು. ತಮ್ಮ ನೆಚ್ಚಿನ ಗುರುವಾದ ಅನಂತ ಭಟ್ಟರ ನೆನಪಿಗಾಗಿ ಪ್ರಾಥಮಿಕ ಶಾಲೆಯನ್ನು ನಿರ್ಮಿಸಿ ಗುರುವಿಗೆ ಗುರುದಕ್ಷಿಣೆ ನೀಡಿದರು. ಇವರ ಈ ಎಲ್ಲ ಕಾರ್ಯಗಳಿಂದ ಕೇರಳ ಸರಕಾರ ಇವರ ಪಂಚಾಯಿತಿಗೆ ಮಾದರಿ ಗ್ರಾಮ ಎಂಬ ಪ್ರಶಸ್ತಿಯನ್ನು ಘೋಷಿಸಿತ್ತು. ಆಗ ರೈ ಅವರು, ನನಗೆ ಪ್ರಶಸ್ತಿ ಬೇಡ, ಗಡಿ ಸಮಸ್ಯೆ ಬಗೆಹರಿಸಿಕೊಡಿ, ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರುವಂತೆ ಮಾಡಿ, ಅದೇ ನೀವು ನನಗೆ ಕೊಡುವ ಬಹುದೊಡ್ಡ ಪ್ರಶಸ್ತಿ ಎಂದು ನುಡಿದವರು ರೈ ಅವರು. 1997ರಲ್ಲಿ ಮಂಗಳೂರಿನಲ್ಲಿ ನಡೆದ 60ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕೇರಳ ಸಂಗೀತ ಮತ್ತು ನಾಟಕ ಅಕಾಡೆಮಿಯ ಸದಸ್ಯರಾಗಿದ್ದರು. ಇವರ ಸಾಧನೆಗಳನ್ನು ಗೌರವಿಸಿ ಹಲವಾರು ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿದೆ. ಅದರಲ್ಲಿ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿ, ಮಂಗಳೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ, ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿದೆ. ರಾಷ್ಟ್ರಪತಿಗಳಿಂದ ರಾಷ್ಟ್ರ ಪ್ರಶಸ್ತಿ ಪಡೆದ ಕೈಯಾರರ ಆಸೆ ಒಂದೇ ಆಗಿತ್ತು, ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕೆಂದು. ನನ್ನ ಪ್ರಾಣವನ್ನು ಕೊಟ್ಟರೆ ಕಾಸರಗೋಡು ಕರ್ನಾಟಕಕ್ಕೆ ಸೇರಲು ಒಪ್ಪುವುದಾದರೆ ನಾನು ಅದಕ್ಕೂ ಸಿದ್ಧ ಅಂದವರೇ ಕೈಯಾರರು. ಹೀಗೆ ತನ್ನ ಕೊನೆಯ ಕ್ಷಣದಲ್ಲಿಯೂ ತಮಗೆ ಬಂದ ಪತ್ರಗಳಿಗೆ ಮರೆಯದೆ ಪ್ರತಿ ಉತ್ತರ ಬರೆಯುತ್ತಿದ್ದ ಮಹಾನ್ ವ್ಯಕ್ತಿತ್ವ ಅವರದ್ದು. ಹೀಗೆ ಓರ್ವ ಗಾಂಧಿವಾದಿ, ಹೋರಾಟಗಾರ, ಸಾಹಿತಿ, ಕೃಷಿಕ, ಸಾಮಾಜಿಕ ಕಾರ್ಯಕರ್ತ, ದೇಶಾಭಿಮಾನಿ ಕೈಯಾರರದು ಬಹುಮುಖ ವ್ಯಕ್ತಿತ್ವ. 101 ವರ್ಷ ಬದುಕಿದ ದೇಶ ಕಂಡ ಶ್ರೇಷ್ಠ ಸಾಹಿತಿ, ಕವಿ ಕೈಯಾರ ಕಿಞ್ಞಣ್ಣ ರೈ ಅವರು 2015ರಲ್ಲಿ ನಮ್ಮೆಲ್ಲರನ್ನು ಬಿಟ್ಟು ಇಹಲೋಕ ತ್ಯಜಿಸಿದರು. ಆದರೆ ಇಂತಹ ಮಹಾನ್ ಚೇತನ
ಕಯ್ಯಾರರ ಆಶಯ ಇಂದಿಗೂ ಈಡೇರಲೇ ಇಲ್ಲ ಎಂಬುದೇ ಬೇಸರದ ಸಂಗತಿ. ಅವರ ಆಸೆಯಂತೆ ಕಾಸರಗೋಡು ಕನ್ನಡದ ಭಾಗವಾಗಲಿ ಎಂದು ನಾವೆಲ್ಲರೂ ಒಮ್ಮತದಿಂದ ಪ್ರಾರ್ಥಿಸೋಣ. ಕಯ್ಯಾರ ಕಿಞ್ಞಣ್ಣ ರೈ ಅವರಿಗೆ ನಮನಗಳನ್ನು ಸಲ್ಲಿಸೋಣ. ಲಾ 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 ಲಾ. ಇದುವರೆಗೆ ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ಲಲಿತ ಕಲಾ ಸಂಘದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ಕಲಾ ಸಂಜೆ ಕಾರ್ಯಕ್ರಮವನ್ನು ಆಲಿಸಿದ ಸರ್ವರಿಗೂ ನಮ್ಮ ಧನ್ಯವಾದಗಳು. ಭಾಗವಹಿಸಿದವರು ಹೇಮಂತ್, ಮೃದುಲಾ, ಅನಿರುದ್ಧ್, ವೈಶಾಖ್, ದಿಯಾ ರವಿ ಹೊನ್ನಿ, ಹಿತಾ, ಶರಣ್ಯ, ರಂಜಿತಾ, ಅಶ್ವಿನಿ, ನೀಲಮ್ಮ, ಮಂಜುಳಾ, ಸಿಂಚನ, ಸುಷ್ಮಿತಾ, ನಾಗರತ್ನ, ಇಶಿಕಾ, ಹಿಮಾಂಗಿ, ಪೃಥ್ವೀಶ್, ಜಿತಿನ್, ಭೂಷಣ್, ನಿರ್ಮಿಕಾ, ಭರತ್. ಕಾರ್ಯಕ್ರಮ ಸಂಯೋಜಿಸುವಲ್ಲಿ ನೆರವು ನೀಡಿದ ಪ್ರಾಚಾರ್ಯರು ಪ್ರೊಫೆಸರ್ ಕೃಷ್ಣಮೂರ್ತಿ ಸರ್ ಹಾಗೂ ಲಲಿತ ಕಲಾ ಸಂಘದ ಸಂಯೋಜಕರಿಗೆ ವಂದನೆಗಳು. ನಿರೂಪಣೆಯಲ್ಲಿ ನಾನು ಹಿತಾ ಉಮೇಶ್. ಭದ್ರಂ ಶುಭಂ ಮಂಗಳಂ. ಇದುವರೆಗೆ ಕಲಾ ಸಂಜೆ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ಲಲಿತ ಕಲಾ ಸಂಘದ ಸದಸ್ಯರು. ಕೇಳುಗರೆ, ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.